ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ವೇಡೇಟ್ಸ್. ವಿಷಯ ಬಂದೇನಪ್ಪ ಅಂದರೆ ಆಸೆ ಧಾರಾವಾಹಿ ನಾಳಿನ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನಾನು ನಿಮಗೆ ಮುಂಚೆನೇ ತಿಳಿಸ್ಕೊಡ್ತೀನಿ ನಾಳಿನ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ. ಅದರಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಮೀನಾ ಅವ್ರಿಗೆ 55 ಲಕ್ಷ ಲಾಟರಿ ಹೊಡ್ತಿದೆ ಅಂತ ಬಂದು ಸೂರ್ಯ ಅವರು ಹೇಳ್ತಾರೆ. ಸೊ ಅದಾದ ನಂತರ ಏನಾಗುತ್ತೆ ಅಂದರೆ ಶಾಂತಿಯವರು ತುಂಬ ಖುಷಿ ಪಡ್ತಾರೆ. ಏನಕ್ಕಪ್ಪ ಅಂದರೆ ದುಡ್ಡು ಅವ್ರಿಗೆ ಬರುತ್ತೆ ಅಂತ. ಸೊ ರೋಹಿಣಿ ಅವ್ರಿಗೆ ಜಾಸ್ತಿ ಕೆಲಸ ಕೊಡ್ತಾ ಇರ್ತಾರೆ, ಮತ್ತು ಮೀನಾ ಅವ್ರಿಗೆ ತುಂಬ ಚೆನ್ನಾಗಿ ನೋಡ್ಕೊಂತಾ ಇರ್ತಾರೆ. ಶಾಂತಿಯವರು ಹೋಗಿ 2 ಸೂಟ್ ಕೇಸ್ನ ತೊಗೊಂಡ್ಬರ್ತಾರೆ. ಏನಕ್ಕಪ್ಪ ಅಂದರೆ ದುಡ್ಡನ್ನ ತುಂಬ್ಕೊಂಬರೋಕ್ಕೆ. ಸೊ ಆಗ ಸೂಟ್ ಕೇಸ್ನ ತೊಗೊಂಡು ಬಂದು ಮೀನಾ ಹಾಗೂ ಸೂರ್ಯ ಅವ್ರನ್ನ ಕೂಗ್ತಾರೆ. ಸೊ ಕೂಗ್ಬಿಟ್ಟು ಹೇಳ್ತಾರೆ, ಮೀನಾ ಹಾಗೂ ಸೂರ್ಯ ನೀವಿಬ್ರು ಹೋಗ್ಬಿಟ್ಟು ದುಡ್ಡನ್ನ ತೊಗೊಂಬನ್ನಿ, ಸೊ ಇದು ಸಾಕಲ್ವಾ ಅಂತಲೂ ಕೇಳ್ತಾರೆ. ಸೊ ಅದಾದ ನಂತರ ಮೀನಾ ಅವರು ಸ್ವಲ್ಪ ಖುಷಿ ಪಡ್ತಾರೆ, ನಿಮಗೆಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಶಾಂತಿಯವರು ಮೀನಾ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ. ಸೊ ಆಗ ಸೂರ್ಯ ಹಾಗೂ ಅವರ ಅಪ್ಪ ಏನು ಮಾಡ್ತಾರೆ, ತುಂಬ ಆಶ್ಚರ್ಯಕರವಾಗಿ ನೋಡ್ತಾ ಇರ್ತಾರೆ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಆಗ ಮೀನಾ ಅವರು ತುಂಬ ಖುಷಿ ಪಡ್ತಾರೆ, ತಮ್ಮ ಅತ್ತೆ ತಮಗೆ ಸಕ್ಕತ್ತಾಗಿ ನೋಡ್ಕೊತಾ ಇದ್ದಾರೆ ಅಂತ. ಸೊ ತುಂಬ ಖುಷಿ ಪಡ್ತಾರೆ. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಆಗ ಸೂರ್ಯ ಹೋಗ್ಬಿಟ್ಟು ತುಂಬ್ಕೊಂಡು ಬರೋದೆ ಅಂತಲೇ ಹೇಳ್ತಾರೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನಾನು ನಿಮಗೆ ಮುಂಚೆನೇ ತಿಳಿಸ್ಕೊಡ್ತಾ ಇದ್ದೀನಿ, ಅದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.